ಇವತ್ತು ಇವರೆಲ್ಲ ಒಂದ್ ಕಡೆ ರಾಜಕೀಯವಾಗಿ ಏನು ಕೆಲಸ ಮಾಡಿದೆ, ಬರೀ ಹೆಸರು ಬದಲಾಯಿಸಲೇ ನಾನು ಆಟ ಆಡ್ತೀನಿ, ಏನೋ ಅಲ್ಲಿ ಜಮೀನುಗಳು ನೂರಾರು ಸಾವಿರಾರು ಎಕರೆ ಜಮೀನುಗಳನ್ನ ಇಟ್ಕೊಂಡು ಒಂದು ಕಡೆ ಹಣದ ಲಾಭ, ಇನ್ನೊಂದು ಕಡೆ ದೊಡ್ಡ ಸಾಧನೆ ಮಾಡಿದವರಾಗೆ ನಾಮಕರಣ ಮಾಡೋದೇ ದೊಡ್ಡ ಸಾಧನೆ ಇರೋದು. ಎರಡನೇದು. ಮೂರನೇದು ತುಷ್ಟೀಕರಣದ ರಾಜಕಾರಣ. ಇಲ್ಲಿ ರಾಮ ಅನ್ನೋಂಥದ್ದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಇಡೋದಕ್ಕೇನೆ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂತ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣನೂ ಮಾಡ್ತಿದ್ದಾರೆ, ವ್ಯಾಪಾರಕ್ಕೂ ಮಾಡ್ಕೋತಿದ್ದಾರೆ. ಏನು ಇವ್ರೇನು ಜನಪರವಾಗಿ ಜನರ ಭಾವನೆಯನ್ನ ಗೌರವಿಸುವಂತ ಕೆಲಸಗಳು ಇವ್ರೇನು ಮಾಡಲ್ಲ. ಇವ್ರೇನು ಅಂದ್ರೆ ಯಾರು ಬೇಕಾದ್ರೆ ಅಪ್ಪನ ಹೆಸರನ್ನು ಬದಲಾಯಿಸ್ಕೋತೀವಿ, ದುಡ್ಡು ಜಾಸ್ತಿ ಸಿಗುತ್ತೆ ಅಂದ್ರೆ ಅಪ್ಪನ ಹೆಸರು ಬದಲಾಯಿಸ್ಕೋತೀವಿ ಅಂದಂಗೆ ಆಯ್ತದೆ. ಅಥವಾ ದುಡ್ಡು ಜಾಸ್ತಿ ಕೊಟ್ರೆ ನನ್ನ ಹೆಸರನ್ನು ಬದಲಾಯಿಸ್ಕೋತೀನಿ, ನಾನು ಜೀಸಸ್ ಬಾಬಾ, ಮೊಹಮ್ಮದ್ ಬಾಬಾ, ಯಾವ್ದು ಬಾಬಾ ಬೇಕಾದ್ರೆ ಹಾಕ್ತೀನಿ ಅನ್ನೋಂಥ ರೀತಿಯಲ್ಲಿ ಇವತ್ತು ಹಣಕ್ಕೂ ಏನು ಬೇಕಾದ್ರೆ ಮಾಡ್ಕೋತೀನಿ ಅನ್ನೋಂಥ ಈ ಮನಸ್ಥಿತಿಯಲ್ಲಿ ಇವ್ರು ಮಾಡಕ್ ಕೊಟ್ಟಿರೋದು. ಇವ್ರು ಏನು ಬೇಕಾದ್ರೆ ಮಾಡ್ಕೋಬೋದು, ಜನ ರೆಡಿ ಇಲ್ಲ. ಇವರಿಗೆ ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಹಣ ಬಿಟ್ರೆ ಬೇರೇನು ಕಾಣಲ್ಲ. ಹಣ ಹಣ ತುಷ್ಟೀಕರಣ, ಈ ಎರಡು ಬಿಟ್ರೆ ಬೇರೇನು ಬರೋಲ್ಲ. ಹಾಗಾಗಿ ಇವತ್ತು ಹಣಕ್ಕಾಗಿ ಏನು ಬೇಕಾದ್ರೆ ಮಾಡ್ತೀನಿ, ಅವ್ರು ಏನು ಬೇಕಾದ್ರೆ ಮಾಡಲಿಕ್ಕೆ ಜನ ಒಪ್ಪಲ್ಲ, ನೀವು ಏನು ಬೇಕಾದ್ರೆ ಮಾಡ್ತೀರಾ. ಹಾಗಾಗಿ ಇದಕ್ಕೆ ಸಂಪೂರ್ಣ ವಿರೋಧ ಇಡೀ ಜಿಲ್ಲೆಯ ಜನತೆದಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಯಾವುದೇ ಪ್ರಯತ್ನ ಇವತ್ತೇನು ರಾಜಕೀಯವಾಗಿ ಒಂದು ಸೊಳ್ಳೆ ನಿಯಂತ್ರಣ ಮಾಡಲಿಕ್ಕೆ ನಿಮ್ಮ ಕೈನಲ್ಲಿ ಯೋಗ್ಯತೆ ಇಲ್ಲ. ಸೊಳ್ಳೆಗಳನ್ನ ಒಂದು ಸರಿಯಾಗಿರೋ ಔಷಧಿ ಹೊಡೆಯೋಕ್ಕಾಗಲ್ಲ ನಿಮಗೆ. ಇವತ್ತು ಬಡವರ ಸೈಟ್ಗಳನ್ನು ಹೊಡ್ಕೊಳ್ಳುವಂಥವ್ರು ಮೂಡಾದಲ್ಲಾಗಲಿ, ಪರಿಶಿಷ್ಟ ಪಂಗಡ ಜನರದ ಹಣವನ್ನು ವಾಲ್ಮೀಕಿಯಲ್ಲಿ ಹಣ ಮಾಡ್ಕೊಳ್ಳೋದಾಗಲಿ, ಕಾನೂನು ಸುವ್ಯವಸ್ಥೆಗಳಲ್ಲಾಗಲಿ, ಕಂಡಲ್ಲಿ ಎಲ್ಲಿ ನೋಡ್ರು ಭ್ರಷ್ಟಾಚಾರ. ನೀವು ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಏನು ಬರೋಲ್ಲ ನಿಮಗೆ. ಇವತ್ತು ಎಲ್ಲ ರೀತಿ ಇವತ್ತು ಒಂದು ದಿಕ್ಕು ತಪ್ಪಿಸ್ಬೇಕು, ಇವತ್ತು ಇಶ್ಯೂನ ಡೈವರ್ಟ್ ಮಾಡಬೇಕು ಅನ್ನೋಂಥ ಇವತ್ತೇನು ಇಡೀ ರಾಜ್ಯ ಸರ್ಕಾರಕ್ಕೆ ಇವಾಗ ಸದನ ಬರ್ತಿದೆ, ಮತ್ತು ಇವತ್ತೆಲ್ಲ ಇಡೀ ನಾಡಿನಲ್ಲಿ ಇವತ್ತು ಭ್ರಷ್ಟಾಚಾರ ಎದ್ಕಾಣ್ತಿದೆ. ಇಶ್ಯೂ ಡೈವರ್ಟ್ ಮಾಡಲಿಕ್ಕೆ ಆಯಿತು, ದರ್ಶನ್ನೇ ಓಡಿಸ್ಕೊಂಡಿದ್ದಾಯಿತು. ಈಗ ಇನ್ನೊಂದು ಈ ರಾಮನಗರದಲ್ಲಿ ಹೆಸರು ಬದಲಾಯಿಸಿ ಜನನ ದಿಕ್ಕು ತಪ್ಪಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಿದ್ದೀರಿ. ಇದು ಯಾವುದು ದಿಕ್ಕು ತಪ್ಪಲ್ಲ, ನೀವು ಮಾಡಿರೋ ಎಲ್ಲಾರನ್ನೂ ಹಿಡ್ಕೋತೀವಿ. ರಾಮನಗರ ಹೆಸರು ಬದಲಾಯಿಸಲಿಕ್ಕೆ ಖಂಡಿತ ರಾಮನಗರ ಜಿಲ್ಲೆ ಮತ್ತು ಇಡೀ ಕರ್ನಾಟಕದ ಜನ, ಇಡೀ ಭಾರತದ ಜನನೂ ಇದಕ್ಕೆ ಒಪ್ಪಲ್ಲ. ಇಡೀ ಕಾಂಗ್ರೆಸ್ ಪಕ್ಷವನ್ನ ಇದಕ್ಕೆ ಹೊಣೆಗಾರನಾಗಿ ಮಾಡಿ ನಾವು ಇರೋದು ಸಂಪೂರ್ಣವಾಗಿ ತಡೆಯೋಕ್ಕೆ, ಇರುವಂಥ ಹೆಸರು ಉಳಿಸ್ಕೊಳ್ಳೋಕ್ಕೆ ನಾವು ಸರ್ವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿದೆ.